ನಾನು ಬೀದರಲ್ಲಿ ಒಂದಷ್ಟು ಜನರನ್ನ ಬೆಳಿಗ್ಗೆಯಿಂದ ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೆ. ಎಲ್ಲರೂ ಕೂಡ ಏನು ಹೇಳ್ತಾರೆ, ಮೋದಿ ಅವರನ್ನು ನೋಡಿ ನಾವು ವೋಟ್ ಹಾಕ್ತೀವಿ. ಇನ್ಫ್ಯಾಕ್ಟ್ ಭಗವಂತ್ ಖೂಬಾ ಅವ್ರದ್ದು ಕೂಡ ಕೊಡುಗೆಗಳು ತುಂಬ ಇದೆ ಕ್ಷೇತ್ರಕ್ಕೆ. ಆದರೆ ನಮ್ಮಲ್ಲಿರುವಂಥ ಇಬ್ಬರಿಂದಾಗಿ ಸಮಸ್ಯೆ ಆಗ್ತಾ ಇದೆ ಅವ್ರಿಗೆ. ಆದರೂ ಕೂಡ ಹೈಕಮಾಂಡ್ ಅವ್ರನ್ನ ಕನ್ಸಿಡರ್ ಮಾಡುತ್ತೆ ಅಂತ ಜನ ಮಾತಾಡ್ತಿದ್ದಾರೆ. ನೀವೇನು ಹೇಳ್ತೀರಿ? ನೋಡಿ, ಮೋದಿಯವರು ಈಗ ಭಾರತೀಯ ಜನತಾ ಪಕ್ಷದ ಟಾಲೆಸ್ಟ್ ಲೀಡರ್, ಪ್ರಭಾವಿ ನೇತರಿದ್ದಾರೆ. ಮತ್ತು 10 ವರ್ಷದ ಸಾಧನೆಗಳು, ಅವರ ಜೀವನದಲ್ಲಿ ಅವರು ನಡ್ಕೊಂಡು ಬಂದಿದ್ದಂಥ ರೀತಿಗಳನ್ನು ಇವತ್ತು ಪ್ರತಿಯೊಬ್ಬ ಭಾರತೀಯ ಮೆಚ್ತಾನೆ. ಮತ್ತು ಮೋದಿಯವರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕಂತ ಜನ ನಿರ್ಣಯ ಮಾಡಿದೆ. ಹೀಗೆ ಅವ್ರಿಗೆ ನೋಡಿ ಓಟ್ ಹಾಕೋದು ಅದೇ ಸೂಕ್ತ. ನಮಗೆ ಅಭ್ಯರ್ಥಿ ಅಂತ ಆಯ್ಕೆ ಮಾಡೋದು ಮೋದಿಯವರು. ಸೊ ಹೀಗಾಗಿ ಜನ ಮತ್ತು ನೀವು ಮೀಡಿಯಾದವರು ಇಬ್ಬರನ್ನ ಬೇರ್ಪಡಿಸಿ ಅನ್ನೋ ನೀವು ಕೇಳ್ತಿರಲ್ಲ, ಅದು ಸೂಕ್ತ ಅಲ್ಲ. ಮೋದಿಯವ್ರ ನಾವು ಓಟ್ ಕೇಳೋದು ಮೋದಿಯವ್ರ ಪರವಾಗಿ, ಯಾಕಂದ್ರೆ ಅವ್ರಿಗೆ ಪ್ರಧಾನಮಂತ್ರಿ ಮಾಡಬೇಕಾಗಿದೆ. ಪ್ರಧಾನಮಂತ್ರಿ ಅವ್ರಿಗೆ ಮಾಡಬೇಕಾದಾಗ ಅವ್ರ ಪರವಾಗಿನ ನಾವು ಮತ ಕೇಳ್ತೀವಿ. ನಾವು ಪಕ್ಷದ ಒಬ್ಬ ಚುನಾವಣೆ ಪ್ರಕ್ರಿಯೆಯಲ್ಲಿ ಒಬ್ಬ ಅಭ್ಯರ್ಥಿಯಾಗಿ ನಾನು ಕೇಳಬೇಕು. ಮತ್ತು ಮೋದಿ ಸರ್ಕಾರದಲ್ಲಿ ಕಳೆದ 10 ವರ್ಷದಿಂದ ಒಬ್ಬ ಸಂಸದನಾಗಿ, ಕಳೆದ 2.5 ವರ್ಷಗಳಿಂದ ಸಚಿವನಾಗಿ ನನ್ನ ಕ್ಷೇತ್ರಕ್ಕೆ ತಂದಿದಂಥ ಯೋಜನೆಗಳನ್ನು ಜನರಿಗೆ ತಿಳಿಸಿ ಹೇಳಬೇಕು. ಮೋದಿಯವ್ರ ಯೋಜನೆಗಳ ನಾನು ಒಂದು ಸರ್ಕಾರ ಮತ್ತು ಜನರ ಮಧ್ಯದಲ್ಲಿ, ಅಧಿಕಾರಿಗಳ ಮಧ್ಯದಲ್ಲಿ ಇಟ್ಕೊಂಡು ಶೇತಿಯವಾಗಿ ಕೆಲಸ ಮಾಡಿದ್ದರ ಪರಿಣಾಮವಾಗಿ ಇವತ್ತು ಕ್ಷೇತ್ರಕ್ಕೆ ಇಷ್ಟು ಯೋಜನೆಗಳ ಅನುಷ್ಠಾನ ಆಗಿದ್ದಾವೆ ಅಂದಾಗ ಜನ ಆಸ್ ಎ ಅಭ್ಯರ್ಥಿ ಅಂತ ಅಂದಾಗೂ ಸಕಾರಾತ್ಮಕವಾಗಿ ವಿಚಾರ ಮಾಡ್ತಾರೆ. ಮೋದಿಗಂತೂ ನೋಡೇ ನೋಡ್ತಾರೆ. ಸೊ ಹೀಗಾಗಿ ಇವೆರಡೂ ಒಂದೇ.